ವಂಶಕೃಷ್ಣ ಅವರ ನೇತೃತ್ವದ ತಂಡವನ್ನ ರಚನೆ ಮಾಡಲಾಗಿದೆ. ರಾಮನಗರದ ಹೆಜ್ಜಾಲ ಬಿಡದಿಯಲ್ಲಿ ನಕಲಿ ಔಷಧ ಜಾಲ ಪತ್ತೆಯಾಗಿತ್ತು. ಇದೇ ಪ್ರಕರಣವನ್ನ ಎಸ್ಐಟಿ ಹೆಗಲಿಗೆ ವಹಿಸಲಾಗಿದೆ ರಾಜ್ಯ ಸರ್ಕಾರ. ಆ ನಿಟ್ಟಿನಲ್ಲಿ ನಕಲಿ ಔಷಧಿಗಳ ಜಾಲ ಪತ್ತೆಗೆ ಎಸ್ಐಟಿ ತಂಡವನ್ನು ರಚನೆ ಮಾಡಲಾಗಿದೆ. ಜಂಟಿ ಪೊಲೀಸ್ ಆಯುಕ್ತ ವಂಶಕೃಷ್ಣ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದೆ. ಶಿವಪ್ರಕಾಶ್ ಐಪಿಎಸ್ ಅಧಿಕಾರಿ, ಲೋಕೇಶ್ ಐಪಿಎಸ್ ಅಧಿಕಾರಿ, ಮಂಜುನಾಥ್ ರೆಡ್ಡಿ ಸಹಾಯಕ ಔಷಧ ನಿಯಂತ್ರಕರು, ನಮೃತ ಹಲ್ಲೂರು ಸಹಾಯಕ ಔಷಧ ನಿಯಂತ್ರಕರು, ನೇಹಾ ಮುರ್ಗಿ ಔಷಧ ನಿರೀಕ್ಷಕರಾಗಿ ಈ ಎಲ್ಲ ಸದಸ್ಯರನ್ನ ನೇಮಕ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಭಿಷೇಕ್, ಸದ್ಯದ ಮಟ್ಟಿಗೆ ಈ ಪ್ರಮುಖ ದಕ್ಷ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ಜಾಲವನ್ನ ಪತ್ತೆ ಮಾಡಲಿಕ್ಕೆ ಇವತ್ತಿಂದನೇ ಇದೀಗ ಎಲ್ಲ ರೀತಿಯಾದಂತಹ ಸಿದ್ಧತೆ ನಡೀತಾ ಇದೆ. ಮುಂದೆ ಯಾವ ರೀತಿಯಾಗಿರುತ್ತೆ ಈ ಒಂದು ಪರಿಶೀಲನಾ ಹಂತ, ಹೆಚ್ಚಿನ ಮಾಹಿತಿ ಏನೆಲ್ಲ ಕೊಡ್ತೀರಿ ಅಭಿಷೇಕ್? ಈಗಾಗಲೇ ಏನು ತಾವರೆಕೆರೆ ಪೊಲೀಸರಿಂದ ಮೊದಲು ವರದಿ ಅಂದ್ರೆ ಇಲ್ಲಿಯವರೆಗೆ ಅವರು ಕಲೆ ಹಾಕಿರುವಂತಹ ಒಂದು ವರದಿಗಳು ಮತ್ತು ಸೀಸ್ ಮಾಡಿರುವಂತಹ ಮೆಡಿಕಲ್ ನ ಒಂದು ಸ್ಯಾಂಪಲ್ಸ್ ಗಳೇನಿದೆ ಅದೆಲ್ಲವನ್ನು ಕೂಡ ಪಡೆದುಕೊಳ್ಳುವಂತಹ ಒಂದು ಕೆಲಸ ಆಗುತ್ತೆ. ನಂತರದ ದಿನಗಳಲ್ಲಿ ಅದನ್ನ FSL ಗೆ ಕಳಿಸಿ ಅದನ್ನ ಪರಿಶೀಲನೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳು. ಅದೇ ರೀತಿಯಾಗಿ ವೈದ್ಯಕೀಯ ನೆರವು ಬೇಕು ಅಂತ ಹೇಳಿದ್ರೆ ಇನ್ನು ಉಳಿದಂತಹ ಮಂಜುನಾಥ್ ರೆಡ್ಡಿ ಆಗಿರಬಹುದು, ನಮತಾ ಹಲ್ಲೂರ್ ಆಗಿರಬಹುದು, ಮತ್ತೆ ನೇಹಾ ನಿಮ್ಮಂತಹ ಏನು ಔಷಧ ನಿರೀಕ್ಷಕರಿಗಿದ್ದಾರೆ ಅವರ ಒಂದು ಸ್ಪೆಷಲ್ ಟೀಮ್ ಇಂದಾಗಿ ಅವರಿಂದ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಕಾಪಿರೈಟ್ ಆಕ್ಟ್ ಕೂಡ ದಾಖಲಾಗಿರುವಂತಹ ಒಂದು ಕಾರಣದಿಂದಾಗಿ ಅವರು ಕೂಡ ಸಪರೇಟ್ ಆಗಿ ಅಂದ್ರೆ ಯಾವ ಹೆಸರಿನಲ್ಲಿ ಔಷಧಿಯನ್ನ ವಿತರಣೆ ಮಾಡಲಾಗ್ತಾ ಇತ್ತು ಅಂದ್ರೆ ನಕಲಿಯನ್ನ ಮಾಡಲಾಗ್ತಾ ಇತ್ತು ಅವರು ಕೂಡ ಒಂದು ಆಪ್ಷನ್ ಇದೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ನಮ್ಮ ಕಂಪನಿಯ ಹೆಸರಿನಲ್ಲಿ ಒಂದು ಔಷಧಿಯನ್ನ ತಯಾರಿಸ್ತಾರೆ ಅಂತ ಹೇಳಿ FIR ಮಾಡೋದಕ್ಕೆ ಅಕಸ್ಮಾತ್ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಇದು ನಕಲಿಯ ಅಸಲಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇದು ನಕಲಿ ಅಂತ ಗೊತ್ತಾಗಿದ್ರು ಕೂಡ ಇದರ ಕೂಲಂಕುಷವಾಗಿ ಅಂದ್ರೆ ಅಫಿಷಿಯಲ್ ಆಗಿ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ಬೇಕಾಗುತ್ತೆ. ಹೀಗಾಗಿ ಆ ಕಂಪನಿಯ ಪ್ರತಿನಿಧಿಗಳನ್ನು ಕೂಡ ಮುಂದಿನ ಹಂತದಲ್ಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ಅವರನ್ನು ಕೂಡ ಎನ್ಕ್ವೈರಿ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಇಲ್ಲಿ ಬಹುಮುಖ್ಯವಾಗಿ ಇದನ್ನ ಯಾರು ಈ ರೀತಿಯಾದಂತಹ ಔಷಧಿಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಈಗ ಪತ್ತೆ ಹಚ್ಚುವಂತಹ ಕೆಲಸಗಳನ್ನ ಮುಂದಿನ ಹಂತದಲ್ಲಿ ಅಂದ್ರೆ ನಾಳೆನೆ ತನಿಖೆ ಶುರುವಾಗಲಿದೆ. ವೀರೇಶ್, ಥ್ಯಾಂಕ್ ಯು ಅಭಿಷೇಕ್ ಜಯಶಂಕರ್ ತಮ್ಮೆಲ್ಲ ಮಾಹಿತಿಗಾಗಿ.